ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗೆಲ್ಲಿಸಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮನಗರದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಿಸಲಾದ 4 ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಗುರುವಾರ ಭವ್ಯವಾಗಿ ಜರುಗಿದೆ. ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ನೂತನ ಕಟ್ಟಡವನ್ನು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ದದ್ದಲ್ ಬಸನಗೌಡ ಉದ್ಘಾಟಿಸಿದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ಸೌಲಭ್ಯ ಒದಗಿಸುವ ಉದ್ದೇಶದಿಂದಾಗಿ ಈ ಕೊಠಡಿಗಳನ್ನು ನಿರ್ಮಿಸಲಾಗಿದ್ದು ಸ್ಥಳೀಯರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶಗಳ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದಿದ್ದಾರೆ. 4 ಶಾಲೆ ಕೊಠಡಿಗಳನ್ನು ಸುಮಾರು 60 ಲಕ್ಷ ರೂಪಾಯಿಯಲ್ಲಿ ಇವತ್ತು ಉದ್ಘಾಟನೆಗಳನ್ನು ಆಗಿದೆ. ಬಹುದಿನಗಳಿಂದ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ಕೂಡ ನಮ್ಮ ವೈದ್ಯರ ಸತ್ಯನಾರಾಯಣರವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ನಮ್ಮ ಜನಾರ್ದನ್ ಅವರು ಮತ್ತು ಇಲ್ಲಿ ಉಳಿದಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲರೂ ಕೂಡ ಶಾಲೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಾವು 2 ಕೊಠಡಿಗಳನ್ನು ಸ್ವಲ್ಪ ಸಾಕಿದೆ. ಇನ್ನು ರಮೇಶ್ 2 ಆಗಲ್ಲ ನಾವು ಬೇಡ, ಒಂದೇ ಸಲ ಕೊಟ್ಟರೆ 4 ಮಟ್ಟ ಏನಾಗ ಆ 2 ಮತ್ತೆ ಬೇರೆ ಕಡೆಗೆ ನಾವು ಹಸ್ತಾಂತರ ಮಾಡಿ ಒಂದೇ ಸಾರಿ 4 ಕೊಠಡಿಗಳನ್ನು ಕೊಟ್ಟು ಉತ್ತಮವಾದಂಥ ಒಂದು ಇಲ್ಲಿ ಸುಮಾರು ಇನ್ನೂ ಒಂದು 5 ವರ್ಷ ತನಕ ಮಕ್ಕಳಿಗೆ ಓದುವಂಥದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಳ್ಳೆಯ ಕಟ್ಟಡಗಳನ್ನು ಆಗಿದೆ. ಹಾಗಾಗಿ ಈ ಶಾಲೆಯ ಬಾನಿಗಳು ನಮ್ಮ ವೈದ್ಯ ಸತ್ಯನಾರಾಯಣ ಅವರು ಕೂಡ ಅಂದರೆ ಶಿಕ್ಷಣಕ್ಕಾಗಿ ಶಿಕ್ಷಣ ಪ್ರೇಮಿಗಳಿಗೆ ಮಾತ್ರ ಅದನ್ನು ದೊಡ್ಡ ಮನಸ್ಸಲ್ಲಿ ಇರ್ತದೆ. ನೋಡಿ, ಎಷ್ಟೋ ಆಸ್ತಿ ಕೊಡಬೇಕು ಭಗವಂತ, ಆದರೆ ದಾನ ಮಾಡುವಂಥದ್ದನ್ನು ಬಹಳ ಶ್ರೇಷ್ಠವಾದಂಥ ದಾನ ಅದು ಶಿಕ್ಷಣ ಇಲಾಖೆಗೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅಣ್ಣ ತಮ್ಮಂದಿರಿದ್ರೆ ಎಲ್ಲ ರೈತಾಪಿ ವರ್ಗದವರು ಮತ್ತು ಶಿಕ್ಷಕ ವೃಂದದ ಹಿರಿಯ ಮುಖ್ಯೋಪಾಧ್ಯಾಯ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಪಕ್ಷದ ಮತ್ತು ಹಿರಿಯ ಘಟಕಗಳ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರುವಂತೆ ನನ್ನ ಎಲ್ಲ ಹಿರಿಯ ಮುಖಂಡರು, ಎಸ್ಡಿಎಂಸಿಯ ಅಧ್ಯಕ್ಷರು, ಎಸ್ಡಿಎಂಸಿಯ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಎಲ್ಲ ನನ್ನ ಅಧಿಕಾರಿ ಮಿತ್ರರು ಎಲ್ಲರೂ ಮತ್ತು ಮಕ್ಕಳು ಕೂಡ ಇಲ್ಲಿ ಸೇರಿ ಇವತ್ತು ನೂತನವಾದಂಥ ಕಟ್ಟಡಗಳನ್ನು ಉದ್ಘಾಟನೆ ಆಗಿದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಈ ಕ್ಯಾಂಪಿನಲ್ಲಿ ಏನು ನಮಗೆ ಮುಖ್ಯ ಎಂದು ರಾಯಚೂರು ಮತ್ತು ಮುಖ್ಯ ರಸ್ತೆಯಿಂದ ಇವತ್ತು ನಮಗೆ ಬುಳ್ಳಾಪುರವರೆಗೆ ಕೂಡ ರಸ್ತೆ ತೆಗೆದಿದೆ. ಅದು ಕೂಡ ಈಗಾಗಲೇ ರಸ್ತೆ ಶಾಂಕ್ಷನ್ ಆಗಿದೆ. ಆದಷ್ಟು ಶೀಘ್ರದಲ್ಲಿ ರಸ್ತೆ ಮತ್ತು ಅಲ್ಲೊಂದು ಬ್ರಿಡ್ಜ್ ನಮಗೇನು ಬರಬೇಕಂದ್ರೆ ಒಂದು ಹಳ್ಳಕ್ಕೆ ಬಿದ್ದಿದೆ, ಬ್ರಿಡ್ಜ್ ಕೂಡ ಶಾಂಕ್ಷನ್ ಆಗಿದೆ. ಬರುವಂಥ ದಿನಗಳಲ್ಲಿ ಮಾಡಿ ಅದನ್ನು ಪ್ರಾರಂಭಿಸುವಂಥ ಕೆಲಸವನ್ನು ಮಾಡೋಣ. ಮತ್ತು ಬೇರೆ ಬೇರೆ ಇನ್ನು ಮೂಲಭೂತಗಳು ಏನೇ ಇದ್ದರೂ ಕೂಡ ಹಂತವಾದ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಉತ್ತಮವಾದಂಥ ಇಲ್ಲಿರುವಂಥ ಶಿಕ್ಷಕರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಸರ್ಕಾರ ಬಹಳಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿದೆ. ಸಮವಸ್ತ್ರಗಳಿರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ಶೂಸ್ ಇರ್ಬೋದು, ಮೊಟ್ಟೆ ಇರ್ಬೋದು, ಬಿಸಿ ಹಾಲು ಇರ್ಬೋದು, ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದೆ. ಹಾಗಾಗಿ ಬಡವ ಮಕ್ಕಳು, ಬಡ ರೈತರ ಮಕ್ಕಳು ಮತ್ತು ಉತ್ತಮ ಶಿಕ್ಷಣವನ್ನು ಪಡೆಯಬೇಕನ್ನೋ ಉದ್ದೇಶದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ ನೇತೃತ್ವದ ಸರ್ಕಾರ ಇವತ್ತು ಬಹಳಷ್ಟು ಫೆಸಿಲಿಟಿಗಳನ್ನು ಕೊಡುವ ಮುಖಾಂತರ ಏನು ಸುಸಜ್ಜಿತವಾದಂಥ ಕಟ್ಟಡಗಳನ್ನು ಈ ಕ್ಷೇತ್ರದ ಶಾಸಕರಾಗಿ ಸುಮಾರು ಇವತ್ತು ನನಗೆ 180 ಗ್ರಾಮದಲ್ಲಿ ಸುಮಾರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಶಾಲೆಗಳನ್ನು ಕಟ್ಟೋದು. PU ಕಾಲೇಜುಗಳು ಕೂಡ 8 ಕಾಲೇಜುಗಳನ್ನು ನಾನಿದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 8 PU ಕಾಲೇಜುಗಳನ್ನು ಈಗಾಗಲೇ ಈ ರೀತಿಯಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುವಂಥ ಕೆಲಸ ಇವತ್ತು ಸುಮಾರು ನನ್ನ 2 ಬಾರಿ ಶಾಸಕರಾದ ಮೇಲೆ ಸುಮಾರು 13 ಹೈಸ್ಕೂಲುಗಳನ್ನು ನನ್ನ ಮುಖಾಂತರ ಬರುವಂಥ ದಿನಗಳಲ್ಲಿ ಇಲ್ಲ ಬೇರೆ ಬೇರೆ ಗ್ರಾಮದಲ್ಲಿ ಎಲ್ಲೇ ಬೇಡಿಕೆ ಖಂಡಿತವಾಗಿ ಆ ಶಾಲೆಗಳನ್ನು ಮಾಡೋ ಜೊತೆಗೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ
ಒತ್ತನ್ನು ಪಡೆದು ಕೊಡುವಂತಹ ಜೊತೆಗೆ ರೈತಾಪಿ ವರ್ಗಕ್ಕೆ ನೀರಾವರಿ ಸೌಲಭ್ಯಗಳಿರಬಹುದು ಮತ್ತು ವಿವಿಧ ಮೂಲಭೂತಗಳನ್ನು ಕೊಡುವಂತಹ ಜೊತೆಗೆ ಕ್ಷೇತ್ರದ ಶಾಸಕರು ನಿಮ್ಮ ಪ್ರೀತಿ ವಿಶ್ವಾಸವನ್ನ ಜೊತೆಗೆ ನಮ್ಮ ಸೇವೆಯನ್ನು ಮಾಡುವಂತ ಭಾಗ್ಯವನ್ನು ಹೊಂದಿದ್ರೆ ಪ್ರಾಮಾಣಿಕವಾಗಿ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ. ಮುಂದೆ ಆಯುಧ ಆರೋಗ್ಯ ಅಂತಸ್ತು ಐಶ್ವರ್ಯ ವಿದ್ಯಾಭ್ಯಾಸ ನನಗೆಲ್ಲ ಮುಂದೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಇನ್ನಷ್ಟು ದಾರಿ ತೋರಿಸಿಕೊಳ್ಳಿ. ಈ ಒಂದು ಸಮಯದಲ್ಲಿ ಈ ಶಾಲಾ ಕಾಂಪೌಂಡ್ ಒಂದೇ ಒಂದು ಸಂಸ್ಥೆ ಸರ್, ನಾನು ಪುಣ್ಯ ಬರ್ತದೆ, ದಯವಿಟ್ಟು ಇದನ್ನು ಮಾಡಿಕೊಟ್ರೆ ಬೇಕು. ಈ ಒಂದು ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಒಂದು ನಮ್ಮ ಮಕ್ಕಳಿಗೆ ದಾರಿದೀಪವಾಗಿ ಸೂಚಿಸತಕ್ಕ ನಮ್ಮ ಶಾಸಕರಿಗೆ ತುಂಬ ಹೃದಯದ ಗ್ರಾಮಸ್ಥರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ಎಲ್ಲ ಹಿರಿಯ ಮುಖಂಡರ ಪರವಾಗಿ ಹಾಗೂ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಹಿರಿಯ ಮುಖಂಡರ ಪರವಾಗಿ ಹಾಗೂ ಅಧಿಕಾರಿಗಳ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸಲು. ಥ್ಯಾಂಕ್ ಯು ಸರ್. ಶಾಲೆಗೆ ಭೂದಾನ ನೀಡಿದ ಶ್ರೀ ರಮೇಶ್ ರೆಡ್ಡಿ ಅವರಿಗೆ ಶಾಸಕರಿಂದ ಗೌರವ ಸಮರ್ಪಿಸಿ ಅಭಿನಂದಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ಶ್ರೀ ಜನಾರ್ದನ್ ರೆಡ್ಡಿ ಗೌಡ ಅಂಚಿನಾಳ್, ಶ್ರೀ ಶಿವಪ್ಪ ನಾಯ್ಕ, ಶ್ರೀ ಮುಖಣ್ಣ, ಶ್ರೀ ನಸೀರ್ ಸಾಬ್ ಸೇರಿ ಹಲವರು ಉಪಸ್ಥಿತರಿದ್ದರು. ಗಿಲ್ಲಿಸೂಗೂರು ಕಂದಾಯ ಇಲಾಖೆಯ ವಾಚೇಂದ್ರ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ವಿವಿಧ ಹಳ್ಳಿಗಳ ಕಾಂಗ್ರೆಸ್ ಕಾರ್ಯಕರ್ತರು, ಶಾಲಾ ಎಸ್ಟಿಎಂಸಿ ಸದಸ್ಯರು, ರಾಮನಗರದ ಯುವಕರು ಹಾಗೂ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಾಮನಗರ ಶಾಲೆಯ ಮುಖ್ಯ ಗುರು ಶ್ರೀಮತಿ ಚಂದ್ರಕಲಾ ಹಾಗೂ ಗಿಲ್ಲಿಸೂಗೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಶ್ರೀ ಈಶ್ವರಯ್ಯ ಮತ್ತು ಸಿಆರ್ಪಿ ಶ್ರೀ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಸಹಕರಿಸಿದರು. ಗುರುಸ್ವಾಮಿ ನಾಯ್ಕ, ಟಿವಿ 20 ಕನ್ನಡ, ಗಿಲ್ಲಿಸೂಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.